ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ರಿಪಬ್ಲಿಕ್ ಡೇ ಇದ್ದಿದ್ದರಿಂದ ಮಾರ್ಕೆಟ್ ಹಾಲಿಡೇ ಇತ್ತು. ಬಟ್ ನಿನ್ನೆ ದಿನ US ಮಾರ್ಕೆಟ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. 0.65% ಅಪ್ಸೈಡ್ನೊಂದಿಗೆ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಒಂದು ಸ್ಟ್ರಾಂಗ್ GDP ಡೇಟಾ ಆಗಿರುತ್ತೆ. US ಎಕಾನಮಿ ಫೋರ್ತ್ ಕ್ವಾರ್ಟರ್ನಲ್ಲಿ 3.3% ಗ್ರೋ ಆಗಿದೆ. ಭಾರತಕ್ಕೆ ಕಂಪೇರ್ ಮಾಡಿದಾಗ GDP ಗ್ರೋತ್ ಕಡಿಮೆನೇ ಕಾಣಿಸುತ್ತೆ. ಬಟ್ ಪ್ರೊಜೆಕ್ಷನ್ ಇದ್ದಿದ್ದು 2% GDP ಗ್ರೋತ್ ಬರ್ಬೋದು ಅಂತ. ಬಟ್ ಅದಕ್ಕಿಂತ ಒಳ್ಳೆ ಒಂದು GDP ಗ್ರೋತ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಜನವರಿಯಿಂದ ಡಿಸೆಂಬರ್ನ ಸೈಕಲನ್ನು ಫಾಲೋ ಮಾಡ್ತಾರೆ. ಆದ್ದರಿಂದ ಅಕ್ಟೋಬರ್ನಿಂದ ಡಿಸೆಂಬರ್ನ ಮಂತ್ ಏನಿತ್ತು ಅದು ಅವರ Q4 ಆಗಿರುತ್ತೆ. ಹಾಗೆಯೇ S&P 500 ಕಂಪನೀಸ್ಗಳು ಒಳ್ಳೆ ಒಂದು ರಿಸಲ್ಟ್ಸನ್ನು ಕೂಡ ಡಿಕ್ಲೇರ್ ಮಾಡ್ತಿದ್ದಾವೆ. ಆದ್ದರಿಂದ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಕಾಣಿಸ್ತಿದೆ. HDFC ಬ್ಯಾಂಕ್ Q3 ರಿಸಲ್ಟ್ ಡಿಕ್ಲೇರ್ ಮಾಡಿದಾಗಿಂದ ಸ್ಟಾಕ್ ಪ್ರೈಸ್ನಲ್ಲಿ ತುಂಬಾನೇ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ HDFC ಬ್ಯಾಂಕ್ಗೆ ಈಗ ಒಂದು ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. LIC HDFC ಬ್ಯಾಂಕ್ನಲ್ಲಿ ಸ್ಟೇಕನ್ನು ಇನ್ಕ್ರೀಸ್ ಮಾಡೋದಕ್ಕೆ RBIಗೆ ಪರ್ಮಿಷನ್ ಅನ್ನು ಕೇಳಿದ್ರು. RBIನ ಕಡೆಯಿಂದ ಸ್ಟೇಕ್ ಇನ್ಕ್ರೀಸ್ ಮಾಡೋದಕ್ಕೆ ಪರ್ಮಿಷನ್ ಕೂಡ ಸಿಕ್ಕಿದೆ. ಈಗ LIC HDFC ಬ್ಯಾಂಕ್ನಲ್ಲಿ 5.19% ಸ್ಟೇಕನ್ನು ಹೊಂದಿದ್ದಾರೆ. ಅದನ್ನು ಅವರು 9.99% ವರೆಗೂ ಇನ್ಕ್ರೀಸ್ ಮಾಡ್ಬೋದಾಗುತ್ತೆ. ಯಾವುದೇ ಒಂದು ಡೊಮೆಸ್ಟಿಕಲ್ ಇನ್ಸ್ಟಿಟ್ಯೂಷನ್ ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನ್ ಬ್ಯಾಂಕ್ಗಳಲ್ಲಿ 10% ಹೆಚ್ಚಿನ ಸ್ಟೇಕನ್ನು ಹೋಲ್ಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ರಿಸ್ಟ್ರಿಕ್ಷನ್ LIC ಮೇಲೆ ಕೂಡ ಇರುತ್ತೆ. ಅವರು 9.99% ಸ್ಟೇಕನ್ನು ಹೊಂದಬಹುದಾಗುತ್ತೆ. ಸೊ ಈ ಒಂದು ಸ್ಟೇಕನ್ನು ಇನ್ಕ್ರೀಸ್ ಮಾಡೋದಕ್ಕೆ ಡೆಡ್ ಲೈನ್ ಜನವರಿ 24, 2025 ಆಗಿರುತ್ತೆ. ಸೊ LIC ಯಾವಾಗ ಸ್ಟೇಕನ್ನು ಬೈ ಮಾಡ್ತಾರೆ ಅದನ್ನು ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ RBIನ ಕಡೆಯಿಂದ ಅವರಿಗೆ ಪರ್ಮಿಷನ್ಸ್ ಇದೆ. HDFCನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಕರೆಕ್ಷನ್ ಇದೆ. LIC ಸ್ಲೋ ಆಗಿ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ರಿಟೇಲ್ ಇನ್ವೆಸ್ಟರ್ ಆಗಿ ನಮಗೆ ಕೂಡ ಆಪರ್ಚುನಿಟಿ ಇದೆ. 1450ರಿಂದ 1300 ಲೆವೆಲ್ನವರೆಗೂ ಸ್ಲೋ ಆಗಿ HDFC ಬ್ಯಾಂಕ್ನ ಶೇರ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೋಬೋದಾಗುತ್ತೆ. ಲಾಂಗ್ ಟರ್ಮ್ನಲ್ಲಿ ಖಂಡಿತವಾಗ್ಲೂ HDFC ಬ್ಯಾಂಕ್ ಒಳ್ಳೆ ಒಂದು ಬೆಟ್ ಆಗುತ್ತೆ. ಹಾಗೆ LIC ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಇಶ್ಯೂ ಪ್ರೈಸ್ 949, ಆ ಒಂದು ಲೆವೆಲ್ಸನ್ನು LIC ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. 940ರ ಅರೌಂಡಲ್ಲಿ LIC ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬಂದಿದೆ. ಯಾರೆಲ್ಲ IPO ಟೈಮ್ನಿಂದ ಹೋಲ್ಡ್ ಮಾಡ್ತಿರ್ತಾರೆ, ಸೊ IPO ಪ್ರೈಸ್ ಬಂದರೆ ಸಾಕು ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಅಂಥವ್ರು ಮೇ ಬಿ ಎಕ್ಸಿಟ್ ಆಗಿರುವಂಥ ಚಾನ್ಸಸ್ ಇರುತ್ತೆ. LIC ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ LICಯನ್ನು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಹಾಗೆ LICಯಲ್ಲಿ ಗೌರ್ಮೆಂಟ್ ಕಳೆದ ವರ್ಷ 3.5% ಸ್ಟೇಕನ್ನು ಸೆಲ್ ಮಾಡಿ IPOನ ತಂದಿದ್ರು. ಹಾಗೆ ಈಗ ಗೌರ್ಮೆಂಟ್ನ ಬಳಿಯಲ್ಲಿ 96.5% ಸ್ಟೇಕ್ ಇದೆ. ಯಾವುದೇ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದ 3 ವರ್ಷದ ಒಳಗಾಗಿ ಪ್ರಮೋಟರ್ಸ್ಗಳು ತಮ್ಮ ಸ್ಟೇಕನ್ನು 75% ಕೆಳಗಡೆ ತರಬೇಕಾಗುತ್ತೆ. ಬಟ್ ರೀಸೆಂಟಾಗಿ ಫೈನಾನ್ಸ್ ಮಿನಿಸ್ಟ್ರಿ LICಗೆ ಒಂದು ಕನ್ಸೆಷನನ್ನು ಕೊಟ್ಟಿದ್ರು. 10 ವರ್ಷದ ಟೈಮನ್ನು ಕೊಟ್ಟಿದ್ರು. ಸೊ 10 ವರ್ಷದ ಟೈಮ್ನ ಒಳಗಾಗಿ ಪ್ರಮೋಟರ್ ಸ್ಟೇಕ್ ಏನಿದೆ ಅದು 75% ಕೆಳಗಡೆ ಬರಬೇಕಾಗುತ್ತೆ. ಸೊ LICನಲ್ಲಿ OFS ಬರುವಂಥ ಚಾನ್ಸಸ್ ಇದೆ ಅಂತ ಬಹಳಷ್ಟು ಆನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿದರು. ಬಟ್ ಯಾವಾಗ ಫೈನಾನ್ಸ್ ಮಿನಿಸ್ಟ್ರಿ ಕಡೆಯಿಂದ ಈ ಒಂದು ಎಕ್ಸೆಂಪ್ಷನ್ LICಗೆ ಸಿಕ್ತು, ಅಲ್ಲಿಂದ ಬಹಳಷ್ಟು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು LICಯಲ್ಲಿ ಸ್ಟೇಕನ್ನು ಇನ್ಕ್ರೀಸ್ ಮಾಡಿದ್ದಾರೆ. LICಗೆ ಕೂಡ ಇದು ಪಾಸಿಟಿವ್ ಆಗಿರುತ್ತೆ. OFS ತರಬೇಕು ಅಂದಾಗ ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ನಡೀತಿರುತ್ತೆ ಆ ಒಂದು ಪ್ರೈಸ್ಗಿಂತ ಕಡಿಮೆ ಪ್ರೈಸ್ನಲ್ಲಿ OFS ಅನ್ನು ತರಬೇಕಾಗುತ್ತೆ. ಸೊ ಈಗ LIC 900 ಅರೌಂಡಲ್ಲಿ ಟ್ರೇಡ್ ಆಗ್ತದೆ ಅಂದಾಗ ಸೊ ಗೌರ್ಮೆಂಟ್ ಏನಾದರೂ OFS ಅನ್ನು ಪ್ಲಾನ್ ಮಾಡಿದ್ರೆ 850, 830 ಈ ರೀತಿಯ ಪ್ರೈಸ್ನಲ್ಲಿ OFS ಅನ್ನು ತರಬೇಕಾಗುತ್ತೆ. ಆಗೇನಾಗುತ್ತೆ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಸೊ ಗೌರ್ಮೆಂಟ್ಗೆ ಇನ್ನಷ್ಟು ಟೈಮ್ ಕೂಡ ಇದೆ LICನಲ್ಲಿ OFS ಅನ್ನು ತರೋದಕ್ಕೆ. ಸ್ಲೋ ಆಗಿ LICಯ ಸ್ಟಾಕ್ ಪ್ರೈಸ್ ಇನ್ನಷ್ಟು ಗೇನ್ ಆದಾಗ ಹೈಯರ್ ಲೆವೆಲ್ಗಳಲ್ಲಿ OFS ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ 2032ರ ವೇಳೆಗೆ LICನಲ್ಲಿ ಗೌರ್ಮೆಂಟ್ನ ಸ್ಟೇಕ್ 75% ಕೆಳಗಡೆ ಇರಬೇಕಾಗುತ್ತೆ. ಸೊ ಮುಂದಿನ ವಾರ ಒಂದು ಬಜೆಟ್ ವೀಕ್ ಆಗಿರುತ್ತೆ. ಫೆಬ್ರವರಿ 1, 2024ಕ್ಕೆ ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಮಂಡನೆ ಮಾಡ್ತಾರೆ. ಇದು ವೋಟ್ ಆನ್ ಅಕೌಂಟ್ ಬಜೆಟ್ ಆಗಿರುತ್ತೆ. ಇದ್ರ ಬಗ್ಗೆ ಬಹಳಷ್ಟು ಬಾರಿ ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೀನಿ. ಎಲೆಕ್ಷನ್ ಇರೋದ್ರಿಂದ ಒಂದು ಕಂಪ್ಲೀಟ್ ಬಜೆಟ್ ಡಿಕ್ಲೇರ್ ಆಗೋದಿಲ್ಲ. ಇದೊಂದು ಇಂಟರ್ಮೀಡಿಯೇಟ್ ಬಜೆಟ್ ಆಗಿರುತ್ತೆ. ಬಟ್ ಈ ಒಂದು ಬಜೆಟ್ನಿಂದ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳು ಬಹಳಷ್ಟು ಸೆಕ್ಟರ್ಗಳ ಕಡೆಯಿಂದ ಇದೆ. ಬಟ್ ನಿರ್ಮಲಾ ಸೀತಾರಾಮನ್ ಅವರು ರೀಸೆಂಟ್ ಆಗಿ ಈ ಒಂದು ಬಜೆಟ್ನಲ್ಲಿ ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಡಬೇಡಿ ಅಂತ ಕೂಡ ಹೇಳಿದ್ದಾರೆ. ನೋಡಬೇಕಾಗುತ್ತೆ ಯಾವ ರೀತಿಯ ಒಂದು ಬಜೆಟ್ ಅವರ ಕಡೆಯಿಂದ ಮಂಡನೆ ಆಗುತ್ತೆ ಅಂತ. ಮೇಜರ್ ಆಗಿ ರೈಲ್ವೆ ಸೆಕ್ಟರ್ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಅನ್ನು ಹೊಂದಿದೆ. ಈ ಒಂದು ಬಜೆಟ್ನಲ್ಲಿ 2.8ರಿಂದ 3 ಲಕ್ಷ ಕೋಟಿಯಷ್ಟು ಬಜೆಟ್ ರೈಲ್ವೆಗೆ ಅಲೋಕೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. 2023ರ ಬಜೆಟ್ನಲ್ಲಿ 2.4 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ರೈಲ್ವೆನಲ್ಲಿ ಆಗಿತ್ತು. ಸೊ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ರೈಲ್ವೆನಲ್ಲಿ ಆಗುತ್ತೆ ಅಂತ ಆಲ್ರೆಡಿ ರೈಲ್ವೆ ಸ್ಟಾಕ್ಗಳು ತುಂಬಾನೇ ರನ್ ಆಗಿದೆ. IRFC, RVNL, ಇರ್ಕಾನ್, ರೈಲ್ಟೆಲ್ ಎಲ್ಲ ಸ್ಟಾಕ್ಗಳಲ್ಲಿ ಆಲ್ಮೋಸ್ಟ್ ನೋಡೋದಕ್ಕೆ ಸಿಕ್ಕಿದೆ.
ಹಾಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಆಲ್ರೆಡಿ ಈ ಸ್ಟಾಕ್ಗಳಲ್ಲಿ ಎಂಟ್ರಿ ತಗೊಂಡಿದ್ದಾರೆ. ಅಕಸ್ಮಾತ್ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ರೈಲ್ವೆ ಬಜೆಟ್ಸ್ ಬರಲಿಲ್ಲ ಅಂದರೆ ಈ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಹಾಗೆಯೇ ಯಾವ ಲೆವೆಲ್ನಿಂದ ಕರೆಕ್ಷನ್ ಬರುತ್ತೆ ಅದನ್ನು ಪ್ರಿಡಿಕ್ಟ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸ್ಟಾಕ್ಸ್ ತುಂಬಾ ರನ್ ಆಗಿದೆ, ಯಾವುದೋ ಒಂದು ಲೆವೆಲಲ್ಲಿ ಕರೆಕ್ಷನ್ ಬಂದೇ ಬರುತ್ತೆ. ಬಟ್ ಅದು ಬಜೆಟ್ ಮುಂಚೆ ಬರುತ್ತಾ ಬಜೆಟ್ ಆದಮೇಲೆ ಬರುತ್ತಾ ಅದನ್ನು ಪ್ರಿಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ರೈಲ್ವೆ ಸ್ಟಾಕ್ಗಳಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ಸ್ ಅನ್ನು ತಗೋಬೋದಾಗುತ್ತೆ. IRCTC ಈಗಲೂ ಕೂಡ ರೀಸನೇಬಲ್ ವ್ಯಾಲ್ಯೂಷನಲ್ಲಿ ಅವೈಲೇಬಲ್ ಇದೆ. ಬಟ್ ಮಿಕ್ಕ ರೈಲ್ವೆ ಸ್ಟಾಕ್ಗಳಲ್ಲಿ ತುಂಬಾನೇ ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇನ್ನೊಂದು ಮೇಜರ್ ಸೆಕ್ಟರ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಕಳೆದ ಬಜೆಟ್ನಲ್ಲಿ ಒಳ್ಳೆ ಒಂದು ಅಲೋಕೇಶನ್ಸ್ ಬಂದಿತ್ತು. ಕೆಲವೊಂದಿಷ್ಟು ಆನಲಿಸ್ಟ್ಗಳು ಒಳ್ಳೆ ಒಂದು ಬಜೆಟ್ನ ಎಕ್ಸ್ಪೆಕ್ಟೇಷನ್ ಅನ್ನು ಇನ್ಫ್ರಾ ಸೆಕ್ಟರಲ್ಲಿ ಹೊಂದಿದ್ದಾರೆ. ಕೆಲವೊಂದಿಷ್ಟು ಆನಲಿಸ್ಟ್ಗಳು ಇನ್ಫ್ರಾಗೆ ಅಷ್ಟೊಂದು ಅಲೋಕೇಶನ್ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಬೇಕಾಗುತ್ತೆ ಗೌರ್ಮೆಂಟ್ನ ವ್ಯೂ ಇನ್ಫ್ರಾ ಬಗ್ಗೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಇನ್ಫ್ರಾ ಸೆಕ್ಟರ್ ಅಂತ ಬಂದಾಗ ಮೇಜರ್ ಪ್ಲೇಯರ್ L&T ಆಗಿರ್ತಾರೆ. L&T ಪ್ರತಿಯೊಂದು ಬಜೆಟ್ನಲ್ಲಿ ಕೂಡ ಫೋಕಸ್ನಲ್ಲಿ ಇರುತ್ತೆ. ಹಾಗೆ ಇನ್ಫ್ರಾ ಸೆಕ್ಟರ್ನಿಂದ PNC ಇನ್ಫ್ರಾ ಕೂಡ ವಾಚ್ ಲಿಸ್ಟ್ನಲ್ಲಿ ಇಡುವಂಥ ಸ್ಟಾಕ್ ಆಗಿದೆ. ಸೊ ಈ ಕಂಪನಿ ಕೂಡ ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನು ಹೊಂದಿದ್ದಾರೆ. ಹಾಗೆ ಈ ಒಂದು ಕಂಪನಿಯಲ್ಲಿ ಕೂಡ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ನೆಕ್ಸ್ಟ್ ಸೆಕ್ಟರ್ ಡಿಫೆನ್ಸ್. ಸೊ ಡಿಫೆನ್ಸ್ನಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಕ್ಟೆಡ್ ಇದ್ದೇ ಇರುತ್ತೆ. ಸೊ ಗೌರ್ಮೆಂಟ್ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನ ಅಡಿಯಲ್ಲಿ ಎಲ್ಲ ಡಿಫೆನ್ಸ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಡಿಫೆನ್ಸ್ ಸೆಕ್ಟರ್ಗೆ ಬಹಳಷ್ಟು ಬೂಸ್ಟ್ ಸಿಗುತ್ತೆ. ಎಸ್ಪೆಷಲಿ HAL, BL ನಂಥ ಸ್ಟಾಕ್ಗಳು ಫೋಕಸ್ನಲ್ಲಿ ಇರುತ್ತೆ. ಅದರ ಜೊತೆಯಲ್ಲಿ ಮಜಗಾನ್ ಡಾಕ್, ಕೊಚಿನ್ ಶಿಪ್ ಯಾರ್ಡ್ ಈ ರೀತಿಯ ಸ್ಟಾಕ್ಗಳು ಕೂಡ ಫೋಕಸ್ನಲ್ಲಿ ಇರುತ್ತೆ. ಹಾಗೆಯೇ ಈ ಒಂದು ಸೆಕ್ಟರ್ನಲ್ಲಿ ಕೂಡ ಅಷ್ಟೇ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಅಲೋಕೇಶನ್ಸ್ ಬರಲಿಲ್ಲ ಅಂದರೆ ಆಗ ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಡಿಫೆನ್ಸ್ನ ಸ್ಟಾಕ್ಗಳು ಕೂಡ ಆಲ್ರೆಡಿ ತುಂಬಾನೇ ರನ್ ಆಗಿದೆ. ಹಾಗೆ ಈಗ ಫ್ರಾನ್ಸ್ನ ಪ್ರೆಸಿಡೆಂಟ್ ರಿಪಬ್ಲಿಕ್ ಡೇಗೆ ಭಾರತಕ್ಕೆ ವಿಸಿಟ್ ಅನ್ನು ಮಾಡಿದ್ದಾರೆ. ಈ ಒಂದು ವಿಸಿಟ್ನಲ್ಲಿ ಕೂಡ ಬಹಳಷ್ಟು ಡಿಫೆನ್ಸ್ ಡೀಲ್ ಸೈನ್ ಆಗುವಂಥ ಚಾನ್ಸಸ್ ಇದೆ. ಫ್ರಾನ್ಸ್ ಭಾರತಕ್ಕೆ ಸೆಕೆಂಡ್ ಲಾರ್ಜೆಸ್ಟ್ ಆರ್ಮ್ ಸಪ್ಲೈಯರ್ ಕೂಡ ಆಗಿರ್ತಾರೆ. ಸೊ 2019ಕ್ಕೂ ಮುಂಚೆ ಫ್ರಾನ್ಸ್, ರಷ್ಯಾ ಈ ಕಂಟ್ರಿಗಳಿಂದ ಬಹಳಷ್ಟು ಆರ್ಮ್ಸ್ ಸಪ್ಲೈನ ಎಕ್ಸ್ಪೆಕ್ಟೇಷನ್ ಅನ್ನು ಹಾಗೆ ಡಿಪೆಂಡೆನ್ಸ್ ಅನ್ನು ಇಂಡಿಯಾ ಹೊಂದಿತ್ತು. ಬಟ್ ಈಗ ರೀಸೆಂಟ್ ಆಗಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನ ಅಡಿಯಲ್ಲಿ ಎಲ್ಲ ಡಿಫೆನ್ಸ್ ಐಟಮ್ಗಳು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿರೋದ್ರಿಂದ ಬಹಳಷ್ಟು ಡಿಪೆಂಡೆನ್ಸಿ ಕಡಿಮೆ ಆಗಿದೆ. ಆದರೂ ಕೂಡ ಬಹಳಷ್ಟು ಡಿಫೆನ್ಸ್ ಡೀಲ್ಸ್ಗಳು ಸೈನ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಬೇರೆ ಸೆಕ್ಟರ್ಗಳು ಕೂಡ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಅನ್ನು ಈ ಒಂದು ಬಜೆಟ್ನಿಂದ ಇಟ್ಕೊಂಡಿದೆ. ಎಸ್ಪೆಷಲಿ IT ಕಂಪನಿಗಳು ಕೂಡ ಅಷ್ಟೇ AI ಸೆಗ್ಮೆಂಟ್ನಲ್ಲಿ ಏನಾದರೂ ಅನೌನ್ಸ್ಮೆಂಟ್ ಗೌರ್ಮೆಂಟ್ನ ಕಡೆಯಿಂದ ಬರುತ್ತಾ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ಹೊಂದಿದ್ದಾರೆ. ಯಾವ ಒಂದು ಸೆಕ್ಟರ್ಗೆ ಹೆಚ್ಚಿನ ಒಂದು ಅಲೋಕೇಶನ್ಸ್ ಆಗುತ್ತೆ, ಯಾವ ಸೆಕ್ಟರ್ನಲ್ಲಿ ಬಹಳಷ್ಟು ಘೋಷಣೆಗಳು ಆಗುತ್ತೆ, ಅದರ ಬೇಸಿಸ್ ಮೇಲೆ ಸ್ಟಾಕ್ ಮಾರ್ಕೆಟ್ ಹಾಗೆ ಆ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಟ್ರೇಡ್ ಆಗುವಂಥ ಚಾನ್ಸಸ್ ಇದೆ. ಸೊ ಯೂಶಲಿ ಬಜೆಟ್ ವೀಕ್ನಲ್ಲಿ F&O ಟ್ರೇಡ್ಸ್ಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ತುಂಬಾ ವೊಲಟಾಲಿಟಿ ಮಾರ್ಕೆಟ್ನಲ್ಲಿ ಇರುತ್ತೆ. ಆ ಒಂದು ವೊಲಟಾಲಿಟಿಗೆ ನೀವು ಅಡ್ಜಸ್ಟ್ ಆಗಲ್ಲ ಅಂದರೆ F&O ಟ್ರೇಡ್ಗಳನ್ನು ಈ ಒಂದು ವಾರದಲ್ಲಿ ನೀವು ಅವಾಯ್ಡ್ ಮಾಡ್ಬೋದಾಗುತ್ತೆ. ಹಾಗೆ IPOಗಳ ವಿಚಾರಕ್ಕೆ ಬಂದಾಗ ಇಪ್ಯಾಕ್ ಡ್ಯೂರೇಬಲ್ನಲ್ಲಿ ಪ್ರೀಮಿಯಂ ಬಹಳಷ್ಟು ಫಾಲ್ ಆಗಿದೆ. 12 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇಪ್ಯಾಕ್ನ ಕಡೆಯಿಂದ ಇರುತ್ತೆ. ಹಾಗೆ ನೋವಾ ಆಗ್ರಿಟೆಕ್ನಲ್ಲಿ ಪ್ರೀಮಿಯಂ ಇನ್ಕ್ರೀಸ್ ಆಗ್ತದೆ. 23 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPOನಿಂದ ಒಳ್ಳೆ ಒಂದು ಲಿಸ್ಟಿಂಗ್ ಏನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ ಬಹಳಷ್ಟು ಕಡಿಮೆ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.